ಅಕ್ಕ ಅಕ್ಕ ನಿನ್ನ ಹುಡುಕೊಂಡು ಅವಾಗಲೇ ಯಾರೋ ಬಂದಿದ್ರಲ್ಲ ಅಕ್ಕ. ಯಾರು ಅವ್ರು ಬಂದಿದ್ದು? ಯಾರು ನನ್ನ ಹುಡಿಕಂಡ? ಯಾರಮ್ಮ? ಯಾರಪ್ಪ ಗೊತ್ತಿಲ್ಲಪ್ಪ. ಯಾರು ಬಂದಿದ್ರು? ಏನಂತ ಹೇಳಿದ್ರು ಹೆಸರ? ಯಾರೋ ಗೊತ್ತಿಲ್ಲ ಕಣಕ್ಕ. ಯಾರೋ ಪಾಪ ಯಾರಪ್ಪ ಅವ್ರು ಗೊತ್ತಿಲ್ಲ. ಸರಿತಾ ಇಲ್ವಾ ಅಂತ ಬಂದಿದ್ರು. ಇಲ್ಲ ಯಾಕೆ ಅಂತ ಹೇಳ್ದೆ. ಎಲ್ಲೋ ಹೊರಗಡೆ ಹೋಗ್ಬೇಕಾಗಿತ್ತು ನಾನು ಅವರು ಅಂತೇಳಿ. ಯಾರೋ ಗಂಡು ಮಕ್ಕಳು. ಹೌದೇ? ನಾನು ಯಾರನ್ನು ಗಂಡು ಮಕ್ಳನ್ನ ಇಲ್ಲಿ ಯಾರನ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಜಾಸ್ತಿ ಯಾರೂ ಪರಿಚಯನೇ ಇಲ್ಲ. ಅಲ್ಲಿ ಅಂಗಡಿ ಹತ್ರ ಒಂದು ಸ್ವಲ್ಪ ಜನ ಪರಿಚಯ ಅಷ್ಟೇ. ನಾನು ಯಾರ ಜೊತೆಗೂ ನಾನು ಹೊರಗೆ ಹೋಗ್ತೀನಿ ಅಂತೇಳಿ ಹೇಳಿರ್ಲಿಲ್ವಲ್ಲ. ಯಾರಿಗೆ ಹೇಳಿದ್ದೆ? ಯಾರಿಗೂ ಹೇಳಿರ್ಲಿಲ್ಲಪ್ಪ. ಇಲ್ಲ ಕಣಕ್ಕ, ಯಾರೋ ಬಂದಿದ್ರು, ಕೇಳಿದ್ರು. ಗೊತ್ತಾ? ಅದು ಯಾರಂತ ಗೊತ್ತಿಲ್ಲ. ಬೇಗ ನಾವು ಅವ್ರನ್ನ ಮೀಟ್ ಮಾಡಬೇಕಾಯ್ತು. ಅವ್ರಿಲ್ವಾ ಅಂತ ಬಂದಿದ್ರು. ದೇವ್ರೆ, ಯಾರಪ್ಪ ಅವ್ರು? ಯಾವ ಥರ ಇದ್ರು? ಚೆನ್ನಾಗಿದ್ರಪ್ಪ. ಹೈಟು ವೈಟು ನಿಖಿಲ್ ಅವ್ರ ಥರನೇ ಇದ್ರು. ಅದು ಯಾರಂತ ಗೊತ್ತಿಲ್ಲ. ಏನು ಸುಪ್ಪಿ, ಏನೋ ಹೇಳ್ತಾ ಇದೀಯ ಅಕ್ಕನಿಗೆ? ಯಾರೋ ಬಂದಿದ್ರು ನಿಖಿಲ್. ನಿಮ್ಮ ಅಕ್ಕ ನೋಡಿಕೊಂಡು ಭಾಳ ಚೆನ್ನಾಗಿದ್ರು ಅವ್ರು. ಯಾರೋನೋ ಒಳ್ಳೆ ಹೈಟು ವೆಯ್ಟು ಪರ್ಸ್ನಾಲಿಟಿ ಭಾಳ ಸೂಪರಾಗಿದ್ರು. ನಿಮ್ಮ ಅಕ್ಕ ಇಲ್ಲಿ ಸರಿತಾ ಅವ್ರನ್ನ ಮೀಟ್ ಮಾಡಬೇಕು ಇಲ್ವಾ, ನಾವು ಬೇಗ ಅರ್ಜೆಂಟು ಎಲ್ಗೋ ಹೊರಗಡೆ ಹೋಗಬೇಕು ಏನೇನೋ ಮಾತಾಡ್ತಿದ್ರಪ್ಪ. ಅವ್ರೊಂಥರ ವಿಚಿತ್ರ. ಯಾರಪ್ಪ ಅಂತ ಅಂದ್ಕೊಂಡೆ ನಾನು. ಯಾರಕ್ಕ? ಯಾರು ಬಂದಿರೋದು? ಈ ಯಾರೋ ಕಣೋ, ನನಗೆ ಗೊತ್ತಿಲ್ಲ. ಅದು ಯಾರು ಬಂದಿದ್ರು ಏನಪ್ಪ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಹೇಳ್ತಾ ಇದ್ದೆ. ಯಾರು ಅನ್ನೋದು ಗೊತ್ತಿಲ್ವಲ್ಲ ನನಗೆ. ಯಾರಪ್ಪ ಗೊತ್ತಿಲ್ಲ ಕಣೋ ನನಗೆ. ಗೊತ್ತಿಲ್ದಲೇ ಇರುತ್ತೇನಕ್ಕ. ಯಾರೋ ಬಂದು ಕೇಳ್ತಾ ಇದ್ದಾರೆ ಅಂದಮೇಲೆ ಗೊತ್ತಿರೋರೆ ತಾನೇ ಕೇಳೋದು. ನೀನೇನು ಹೇಳಿದೆ ಸುಪ್ಪಿ? ಅಕ್ಕವ್ರು ಇರಲಿಲ್ಲ, ತರಕಾರಿ ತರೋಕ್ಕಂತ ಹೇಳಿ ಮಾರ್ಕೆಟ್ಗೆ ಹೋಗಿದ್ದ. ಅದಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾರೆ ಅವರು ಅಂತಂದೆ. ಸರಿ ಆಯ್ತು, ಅಲ್ಲೇ ಮೀಟ್ ಮಾಡ್ತೀನಿ ಅಂತ ಹೇಳಿ ಹೋದ್ರು. ಅದು ಯಾಕೆ ಹೋದ್ರು ಏನೋ ಒಂದು ಗೊತ್ತಾಗಲಿಲ್ಲ. ಅದು ಯಾರಂತ ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಮೀಟ್ ಮಾಡೋಕ್ಕೆ, ಅದಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾರೇನೋ ಅಂತ ಅಂದ್ಕೊಂಡೆ. ಯಾರೋ ಬಿಡತ್ಲಾಗ ಹೋದ್ರು ಹೋಗ್ಲಿ. ಅಲ್ಲ ಕಣೆ, ಏನನ ಕೆಲಸ ಮಾಡು ಎದ್ದು. ಪಾಪ ಅವಳೆ ಒಬ್ಬಳೇ ಮಾಡ್ಬೇಕಂದ್ರೆ ಆಗಲ್ಲ, ಏನಾಗಲ್ಲ. ಇಪ್ಪಟ್ಟು ಹಂಗೇನ ತರಕಾರಿ ಹೆಚ್ಕೊಡೋದು, ಅಲ್ಲಿ ನಿಂತ್ಕೊಂಡು ಏನಾದರೂ ಮಾಡ್ಕೊಡೋದು, ಅದು ಮಾಡ್ಕೊಡು ಅವಳಿಗೆ. ಅವಳೊಬ್ಬಳೇ ಅದು ಹೆಂಗೆ ಮಾಡ್ತಾಳೆ? ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕು. ಅಯ್ಯೋ ಅತ್ತೆ, ಇನ್ನೂ ಓಡಾಡೋದಕ್ಕಾಗೋದಿಲ್ಲ. ನನಗೊಂಥರ ಪೇಯ್ನ್ ಬಂದಂಗೆ ಆಗುತ್ತೆ. ಆಪ್ರೇಷನ್ ಮಾಡಿರೋದಂದ್ರೆ ಸುಮ್ಮನೆ ಅಲ್ಲ. ಎಷ್ಟು ದಿವಸ ನೋವಿರುತ್ತೆ ಗೊತ್ತಾ? 1 ವರ್ಷ ರೆಸ್ಟ್ ತಗೋಬೇಕು. 1 ವರ್ಷ ಆದರೂ ಮಿನಿಮಮ್ಮು ನಾವು ಸೂಕ್ಷ್ಮಾಗಿರಬೇಕು. 1 ವರ್ಷ ಅಂತೆ. ಸಾಕು, 1 ತಿಂಗಳಿದ್ರೆ ಅಮ್ಮ ಎದ್ದು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡಿದ್ರೇನೇ ಅದು ನೋವೆಲ್ಲ ಕಡಿಮೆ ಆಗೋದು. ಅಯ್ಯೋ ಹೋಗ್ತೀನಿ ಅಂತ ಹೇಳ್ತೀನಿ ಅಂತೆ, ಆದರೆ ಇವ ಅಕ್ಕನೇ ಬೇಡ ಅಂತೈತೆ. ಬೇಡ, ಗಾಳಿಗೆ ಓಡಾಡಬೇಡ ಅನ್ನುತ್ತೆ. ಅದಕ್ಕೆ ನಾನು ಓಡಾಡೋದಿಲ್ಲ ಅಷ್ಟೇ. ನಾನು ಇಲ್ಲ ಅಂತಂದ್ರೆ ವಾಕ್ ಮಾಡ್ಕೊಂಡು ಇರ್ತೀನಿ ಅತ್ತೆ. ಬಿಡು, ಓಡಾಡ್ಮಂತೆ ಬಿಡಮ್ಮ. ಅವಳೆಲ್ಲ ಹುಷಾರಾದ್ಮೇಲೆ ಕೆಲಸ ಮಾಡ್ತಾಳೆ. ಬಾರಮ್ಮ ಸರಿತಾ, ಬಾಯಿಲಿ. ಅಲ್ಲ ನೀನು ಮಾಡೋಕೆ ಹೋಗ್ಬಾರ್ದು. ಇವಳು ಒಳ್ಳೆಯಲ್ಲ, ಸುಮ್ಮನೆ ಕುಕ್ಕೊಂಡು ಬರೀ ಫೋನ್ನ ಗೊತ್ಕೊಂಡು ನೋಡ್ಕೊಂಡು ಕುಕ್ಕಂತಾಳೆ. ಮಾಡ್ಲೇಳಿ ಪಡ್ ಸುಮ್ಮನಿರು. ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಇವಳು ಬಗ್ಗೆ. ಇವಳು ಒಳ್ಳೆಯಲ್ಲ ಇವಳು. ಏ ಪಾಪ ಒಳ್ಳೆಯವಳು ಕಣಮ್ಮ, ಹಂಗೇನಲ್ಲ. ಬಾ, ಯಾಕೆ ತಿಳ್ಕೊಂತಿ? ಸ್ವಲ್ಪ ದಿನ ಮಾಡಿಕ್ಕಿದ್ರೆ ನಾವೇನು ಕಳ್ಕೊಂಬಲ್ಲ ಬಿಡಮ್ಮ. ಸ್ವಲ್ಪ ದಿನ ಮಾಡಿಟ್ರಾಯ್ತು. ಬಾ. ಯಾರೋ ಗೊತ್ತಿಲ್ಲ ನಿಖಿಲ್, ನಿಮ್ಮ ಅಕ್ಕನ ಹುಡ್ಕೊಂಬಂದಿದ್ರು. ನನಗೆ ಯಾಕನೋ ಒಂಥರ ಅನುಮಾನ ನಿಮ್ಮ ಅಕ್ಕನ ಮೇಲೆ. ಅನುಮಾನ? ಆ ರೀತಿ ಎಲ್ಲ ಮಾತಾಡ್ಬೇಡ ನಮ್ಮ ಅಕ್ಕನ ಬಗ್ಗೆ ನೀನು. ನಮ್ಮ ಅಕ್ಕನ ಬಗ್ಗೆ ಒಂದು ಮಾತಾಡಿದ್ಯಾ ಅಂತಂದ್ರೆ ನಾನು ಸುಮ್ಮನಿರೋದಿಲ್ಲ ನೋಡು. ಅಂತ ಕೆಲಸ ಮಾಡೋಳಲ್ಲ ನಮ್ಮ ಅಕ್ಕ. ಅನುಮಾನ ಅಂತಂದ್ರೆ ಏನರ್ಥ? ಅಲ್ಲ, ಅನುಮಾನ ಅಂದ್ರೆ ಆ ವ್ಯಕ್ತಿ ಮೇಲೆ ಯಾಕೋ ಅನುಮಾನ ನನಗೆ. ಅವ್ನು ಯಾರು ಏನು ಗುರುತು ಪರಿಚಯ ಇಲ್ದವ್ನು ಬಂದು ಕೇಳಿದ್ನಲ್ಲ, ಅದಕ್ಕೆ ಯಾರಪ್ಪ ಅಂತ ಅಂದ್ಕೊಂಡೆ. ಹಿಂಗೆ ಈ ರೀತಿ ಮಾಡ್ಬೋದಾ ಅಂತೇಳಿ. ಇವಾಗ ಯಾವಾಗಲೂ ಫೋನ್ ನೋಡ್ತಾ ಇರ್ತಾರೆ, ಏನೋ ಮೆಸೇಜ್ ಎಲ್ಲ ಮಾಡ್ತಾ ಇರ್ತಾರೆ. ಏನಪ್ಪ ನಿಮ್ಮ ಅಕ್ಕ? ನಿಜ ನನಗೇನೋ ಏನಿಲ್ಲ. ಅಲ್ಲ, ಅವನು ಯಾರಪ್ಪ ಅಂತ ಒಂದು ಸ್ವಲ್ಪ ಅನುಮಾನ ಅಷ್ಟೇ ಅವನ ಮೇಲೆ. ಏನಿಲ್ಲ ಬಿಡಿ. ಬನ್ನಿ ನಿಖಿಲ್, ಕೂತ್ಕೊ ಬನ್ನಿ. ನಿಜವಾಗ್ಲೂ ನಿಮ್ಮನ್ನಂತೂ ಎಷ್ಟೊತ್ತಿಗೆ ನೋಡ್ತೀನೋ ಅನಿಸುತ್ತೆ. ತುಂಬ ಹಚ್ಕೊಬಿಟ್ಟಿದ್ದೀನಿ ನಿಖಿಲ್. ನನ್ನಂತೂ ಪ್ರಾಮಿಸ್, ನನಗೆ ಭಾಷೆ ಮಾಡಿ ನೀವು ನನ್ನ ಬಿಟ್ಟೋಗೋದಿಲ್ಲ. ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಬಿಟ್ಟೋಗೋದಿಲ್ಲ ಅಂತೇಳಿ ಭಾಷೆ ಕೊಡಿ. ಆಯಿತು ಸುಪ್ಪಿ, ನಾನು ಯಾವುದೇ ಕಾರಣಕ್ಕೂ ನೀನು ಎಂಥ ಸಂದರ್ಭದಲ್ಲೂ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ, ಸರಿನಾ? ಎಷ್ಟು ಹೇಳೋಣ? ಇನ್ನು ಪದೇ 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 ಹೀಗೇ ಕೇಳ್ತಾ ಇದೆಯಾ ನೀನು? ಇವ್ರ ಅಕ್ಕನ ಮೇಲೆ ತುಂಬ ಆಸೆ. ಇವ್ರ ಅಕ್ಕನ ಮೇಲೆ, ಇವ್ರ ಅಮ್ಮನ ಮೇಲೆ, ಇವ್ರ ಮನೆ ದೇವ್ರ ಮೇಲೂ ಎಲ್ಲ ಭಾಷೆ ತಗೊಂಡ್ರೆ ಇವನು ಯಾವುದೇ ಕಾರಣಕ್ಕೂ ನಾನು ಬಿಟ್ಟೋಗೋದಿಲ್ಲ. ಭಾಷೆ ಕೊಟ್ಟಿದ್ದೀನಿ ಅಂತ. ನಾನು ಇವಾಗೆಲ್ಲ ಭಾಷೆ ತಗೋಬೇಕು. ಭಾಷೆ ತಗೊಂಡು ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ಕನ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ಇರೋದಾದ್ರೆ ನಿಮ್ಮ ಅಕ್ಕನ ಮೇಲೆ ಆಣೆ, ನಿಮ್ಮ ಅಮ್ಮನ ಮೇಲೆ ಆಣೆ, ನಿಮ್ಮ ಅಪ್ಪನ ಮೇಲೆ ಆಣೆ ಅಂತ ಹೇಳಿ ಎಲ್ಲ ಭಾಷೆ ತಗೊಂಡ್ರೆ, ಆಣೆ ಪ್ರಮಾಣ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟೋಗೋದಿಲ್ಲ ಇವನು. ಅದಕ್ಕೇ ನಾನು ಭಾಷೆ ತಗೊಳ್ತಾ ಇದ್ದೀನಿ. ಅಲ್ಲ, ನನಗೆ ನೀವು ಪ್ರಾಮಿಸ್ ಮಾಡಿ. ಪ್ರಾಮಿಸ್? ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಪ್ರಾಮಿಸ್. ನನಗೆ ನೀವೆಲ್ಲ ನನ್ನ ಮೇಲೆ ಆಣೆ ಮಾಡಿ, ನನ್ನ ಮೇಲೆ ಆಣೆ ಬಿಟ್ಟು ಹೋಗೋದಿಲ್ಲ. ಅದೆಲ್ಲ ಆಣೆಗಳೆಲ್ಲ ಬೇಡ, ಸುಮ್ಮನಿರು. ಪ್ರಾಮಿಸ್ ಅಂತ ಹೇಳ್ತಾ ಇದ್ದೀನಲ್ಲ ನಿನ್ನ ಮೇಲೆ, ಅದೆಲ್ಲ ಬೇಡ.
ಇಲ್ಲ ನಿಖಿಲ್, ನೀವು ನನಗೆ ಹಂಗೆ ಹೇಳಲೇಬೇಕು. ನನ್ನ ಮೇಲೆ ಹಣೆ ನೀವು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ನನಗೆ ಅವಾಗಲೇ ನಂಬಿಕೆ ಬರೋದು. ನನಗೆ ನಂಬಿಕೆನೇ ಬರ್ತಾ ಇಲ್ಲ. ಮತ್ತೆ ಯಾಕಪ್ಪ ನಾವಿಬ್ರು ಆಮೇಲೆ ಜಗಳ ಮಾಡ್ಕೊಂಡು ನಾವಿಬ್ರು ದೂರ ಆಗ್ಬಿಟ್ರೆ ಹೆಂಗಪ್ಪ ಅಂತ ಅನಿಸುತ್ತೆ. ನಾವಿಬ್ರು ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೊಂಡು ಮಾತ್ರ ದೂರ ಆಗಬಾರ್ದು. ಅದಕ್ಕೋಸ್ಕರ ನಾನು ಬಿಟ್ಟು ಹೋಗ್ಬಾರ್ದು. ನನ್ನ ಮೇಲೆ ಹಣೆಗೂ ನೀವು ಬಿಟ್ಟು ಹೋಗೋದಿಲ್ಲ? ನಿನ್ನ ಮೇಲೆ ಆಣೆಗೂ ನಾನು ಬಿಟ್ಟು ಹೋಗೋದಿಲ್ಲ. ನಿನ್ನ ಮೇಲೆ ಹಣೆಗೂ? ನನ್ನ ಮೇಲೆ ಆಣೆಗೂ ಬಿಟ್ಟು ಹೋಗೋದಿಲ್ಲ. ನಿಮ್ಮ ಮನೆ ದೇವ್ರ ಹಣೆಗೂ ಬಿಟ್ಟು ಹೋಗೋದಿಲ್ಲ? ನಮ್ಮ ಮನೆ ದೇವರ ಆಣೆಗೂ ಬಿಟ್ಟು ಹೋಗೋದಿಲ್ಲ. ಮತ್ತೆ ನಿಮ್ಮ ಅಮ್ಮನ ಮೇಲಾದರೂ ನಾನು ಬಿಟ್ಟು ಹೋಗ್ಬಾರ್ದು. ನಿಮ್ಮ ಅಮ್ಮನ ಮೇಲೆ ಹಣೆ ಇಡು. ನಮ್ಮ ಎತ್ತ ತಾಯಿ ಆಣೆಗೂ ನಾನು ಬಿಟ್ಟು ಹೋಗೋದಿಲ್ಲ, ಸರಿನಾ? ನಿನ್ಗೆ ಎಷ್ಟು ನಿನಗೆ ಇದು ಮಾಡಬೇಕಮ್ಮ, ಎಷ್ಟೇ ಹೇಳಿದ್ರೆ ನನ್ನ ಮೇಲೆ ನಂಬಿಕೆ ಬರುತ್ತೆ ನಿನಗೆ. ನಾನು ತುಂಬಾ ಹಚ್ಕೊಂಡಿದ್ದೀನಿ ಸುಪ್ಪಿ. ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ, ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಬಿಟ್ಟು ಹೋಗೋದಿಲ್ಲ. ಮತ್ತೆ ನಿಮ್ಮ ಅಕ್ಕನ ಮೇಲೆ ಹಣೆಗೂ ಬಿಟ್ಟು ಹೋಗೋದಿಲ್ಲ? ನಮ್ಮ ಅಕ್ಕನ ಮೇಲೆ ಮಾತ್ರ ಹೇಳೋದಿಲ್ಲ, ನಮ್ಮ ಅಮ್ಮನಿಗಿನ್ನ ಹೆಚ್ಚು ಕಡೆ ನಮ್ಮ ಅಕ್ಕ. ಪ್ಲೀಸ್, ನಮ್ಮ ಅಕ್ಕನ ಮೇಲೆ, ಅವಳು ತುಂಬ ನೋವಲ್ಲಿದ್ದಾಳೆ, ಅವಳ ಮೇಲೆಲ್ಲ ಹಣೆ ಪ್ರಮಾಣ ಅದೆಲ್ಲ ಬೇಡ ಸುಪ್ಪಿ. ಅಲ್ಲ ಇಡ್ರಿ, ಅವಾಗ ನನಗೆ ನಂಬಿಕೆ ಬರುತ್ತೆ. ನಮ್ಮ ಅಕ್ಕನ ಮೇಲೆ ಹಣೆಗೂ ಬಿಟ್ಟು ಹೋಗೋದಿಲ್ಲ. ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಮನೆ ದೇವರು ಎಲ್ಲ ನನ್ನ ಮೇಲೆ ಹಣೆ, ನಿನ್ನ ಮೇಲೆ ಹಣೆ, ಯಾರ ಹಣೆಗೂ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ, ಸರಿನಾ? ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ. ನನಗೆ ಹಣೆ ಪ್ರಮಾಣ ಎಲ್ಲ ಮಾಡಿದ್ಯಾ, ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗ್ಬೇಡ, ಸರಿನಾ? ಮತ್ತೆ ಬಿಟ್ಟು ಹೋಗ್ಬಿಟ್ರೆ ನಿಜವಾಗ್ಲೂ ಕೆಟ್ಟದ್ದಾಗ್ಬಿಡುತ್ತೆ ನಿಖಿಲ್. ಅಯ್ಯೋ ಇಲ್ಲ ಇಲ್ಲ, ನನಗೆ ನಮ್ಮ ಅಕ್ಕನಿಗಾಗಲಿ ನಮ್ಮ ಅಮ್ಮನಿಗಾಗಲಿ ಕೆಟ್ಟದ್ದಾಗೋದು ಇಷ್ಟ ಆಗೋದಿಲ್ಲ. ಸರಿ ಆಯಿತು. ನೀನು ಹೇಳ್ದಂಗೆ ನಾನು ಭಾಷೆ ಕೊಟ್ಟೆ ತಾನೇ. ಏನಂತಂದರೆ ಅಮ್ಮ ಫೋನ್ ಮಾಡಿದ್ರು ಇವಾಗಿದ್ದಾನೋ. ನಮ್ಮ ಅಪ್ಪನೂ ಅಮ್ಮ ಸ್ವಲ್ಪ ಏನೋ ಜಗಳ ಅಂತೆ, ಸ್ವಲ್ಪ ಬೇಜಾರು ಮಾಡಿಕೊಂಡು ನಮ್ಮಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಜಾಸ್ತಿನ. ಅದಕ್ಕೇ ನಮ್ಮಮ್ಮ ಜಗಳ ಮಾಡ್ಕೊಂಡಿದ್ದಾರಂತೆ. ಇಲ್ಲೇ ಎಲ್ಲಾದರೂ ಬಂದು ಮನೆ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ಇತ್ತು ಅಮ್ಮ. ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡಿ ತುಂಬಾ ಟಾರ್ಚರ್ ಕೊಡ್ತಾರೆ. ಅದಕ್ಕೇ ಆ ಕಡೆ ಹೋಗೋದೇ ಬೇಡ. ನಮ್ಮಪ್ಪ ತುಂಬ ಡ್ರಿಂಕ್ಸ್ ಮಾಡ್ತಾರೆ, ನಿನಗೆ ತುಂಬ ಬೇಜಾರಾಗುತ್ತೆ. ಸರಿ ಆಯಿತು ಹೇಳು. ನಾನು ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ಏನಷ್ಟು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಆರಾಮಾಗಿರ್ತೀನಿ ಬಿಡಿ. ಹೆಂಗಾರು ಮಾಡ್ಕೊಳ್ಳಿ, ನಿಮ್ಮಮ್ಮರು ಏನಾರು ಮಾಡ್ಕೊಳ್ಳಿ, ನಿಮ್ಮಮ್ಮರ ಸುದ್ದಿ ನನಗೆ ಬೇಡಮ್ಮ. ಒಟ್ಟಿನಲ್ಲಿ ನೀನು ನನ್ನ ಜೊತೆ ಚೆನ್ನಾಗಿದ್ರೆ ಸಾಕು, ನನಗೆ ಅವ್ರ ಸುದ್ದಿ ಬೇಡ. ಏನೋ ಯಾವಾಗಲೂ ನೆಂಟ್ರ ಮನೆ, ಅತ್ತೆ ಮನೆ ಅಂತ ಹೇಳಿ ಏನೋ ಒಂದು ದಿವಸ ಹೋಗಿ ಬರ್ಬೋದು ಅಪರೂಪಕ್ಕೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅಷ್ಟೇ. ನಾನೇನು ಹಂಗೆಲ್ಲ ಏನು ತಿಳ್ಕೊಳ್ಳೋದಕ್ಕೆ ಹೋಗಲ್ಲ. ಏನಾದರೂ ಮಾಡ್ಕೊಳ್ಳಿ ಬಿಡು, ಹಂಗೆ ಇರ್ತಾರೆ ಒಬ್ಬೊಬ್ಬರು. ಡ್ರಿಂಕ್ಸ್ ಮಾಡೋದು ಎಷ್ಟು ಹೇಳಿದ್ರು ಬಿಡೋದಿಲ್ಲ, ಹಂಗೆ ಸ್ವಲ್ಪ ಟಾರ್ಚರ್ಗೆ ತಡೆಯೋಕ್ಕಾಗಲ್ಲ. ನನ್ನಲ್ಲಿ ಮಾತ್ರ ಅಂಥ ಗುಣ ಇಲ್ಲ. ನಾನು ಇನ್ನೂವರೆಗೂ ಆಗೈತೆ ಏನು ನಾನು ಡ್ರಿಂಕ್ಸ್ ಮಾಡೋದಾಗಲಿ ಆ ರೀತಿ ಏನು ಕಲ್ತಿಲ್ಲ ಸುಪ್ಪಿ. ಬೇಡ ಆ ರೀತಿ ಎಲ್ಲ ಕಲಿಯೋದು ಒಳ್ಳೇದಲ್ಲ. ಅದೇನೇ ಅಂದ್ರೂ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾವು ಏನೋ ನಮ್ಮ ಚಟಕ್ಕೋಸ್ಕರ ಕಲ್ತ್ಬಿಡ್ತೀವಿ, ಮತ್ತು ಅದರಿಂದ ಅದಕ್ಕೇನಾದರೂ ಹೊಡಿಟ್ ಆಗಿಬಿಟ್ರೆ ಸುಮ್ಮನೆ ಬಿಡೋದು ಕಷ್ಟ ಆಗ್ಬಿಡುತ್ತೆ. ಬೇಡ ನಿಖಿಲ್, ಅಂಥ ಚಟಗಳಿಗೆ, ಅಂಥ ಹವ್ಯಾಸಕ್ಕೆ ಮಾತ್ರ ನೀವು ಕೈ ಹಾಕ್ಬಿಡ್ರಿ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅಂಥದ್ದು ಮಾಡೋರು ನೋಡಿಬಿಟ್ರೆ ತುಂಬ ಸಿಟ್ಟು ಬರುತ್ತೆ ನನಗಂತೂ. ನಿಜವಾಗ್ಲೂ ತುಂಬ ಕೋಪ ಬರುತ್ತೆ. ಇಲ್ಲ ಸುಪ್ಪಿ, ನಾನು ಆ ಥರ ಎಲ್ಲ ಕಲಿಯೋದಕ್ಕೆ ಹೋಗೋದಿಲ್ಲ. ಸರಿ ಆಯಿತು. ಊಟ ಊಟ ಅದು ಮಾಡಿಕೊಂಡು ನೀನು ಸ್ವಲ್ಪ ಆರಾಮಾಗಿರು. ನಮ್ಮಮ್ಮ ಹಾಗೆ ಸ್ವಲ್ಪ ಸಿಟ್ಟಾಗ್ತಾ ಇರ್ತಾರೆ. ನಮ್ಮ ಅಕ್ಕ ಚೆನ್ನಾಗಿ ನೋಡ್ಕೊಳ್ತಾಳಲ್ಲ ನೀನು ಬೇರೆ ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅಮ್ಮ ಆಡಿರೋ ಮಾತುಗಳಿಗಾಗಲಿ ಏನಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅತ್ತೆ ಒಂಥರ ಹಂಗೇನೆ ಯಾವಾಗಲೂ ಸಿಟ್ಟಾಗ್ತಾ ಇರ್ತಾರೆ. ನೀವೂ ಅಕ್ಕ ಒಂಥರ, ಸರಿತಕ್ಕನೂ ನೀವು ಒಂಥರ ಇರ್ತೀರ. ಅವರು ಒಂದು ಸ್ವಲ್ಪ ಸಿಟ್ಟಾಗ್ತಾ ಇರ್ತಾರೆ. ನನ್ನ ಮೇಲೆ ಯಾಕೋ ಬೇಜಾರು ಅನಿಸುತ್ತೆ ಅವ್ರಿಗೆ. ಅದಕ್ಕೆ ಬಿಡು, ನಮ್ಮಮ್ಮ ಹಾಗೇನೆ ಸ್ವಲ್ಪ ಸಿಟ್ಟು ಅವ್ರಿಗೆ ಜಾಸ್ತಿ. ಮೂಗಿನ ತುದಿಯಲ್ಲೇ ಇರುತ್ತೆ ಅವ್ರಿಗೆ ಕೋಪ. ಮೂಗಿ ಮೇಲೆ ಇರುತ್ತೆ ಕೋಪ. ಅದಕ್ಕೇ ನಮ್ಮ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು. ನಮ್ಮ ಅಮ್ಮನ ಯಾವಾಗಲೂ ಇದ್ದಿದ್ದೇನೆ, ಸರಿನಾ? ಓಕೆನಾ? ಓಕೆ. ನಾನು ಬಿಟ್ಟು ಹೋಗಬಾರ್ದು ನಿಖಿಲ್. ಆ ರೀತಿ ನಾನು ನಿಖಿಲ್ನ ನನ್ನ ಮೇಲೆ ಏನೋ ಒಂಥರ ಅಟ್ರ್ಯಾಕ್ಟ್ ಇರಬೇಕು. ನನ್ನ ಮೇಲೆ ಏನೋ ಒಂಥರ ಅವ್ರಿಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರಬಾರ್ದು. ನಾನು ಅಷ್ಟೊಂದು ಅವರು ಹಚ್ಕೋಬೇಕು. ಆ ರೀತಿ ಹೇಳ್ತಾ ಇದ್ದೀನಿ, ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಿಖಿಲ್ನ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.